ನಿಂತ್ಕೊಳ್ಳೋಕ್ಕೆ ಇನ್ನೊಂದು ಟೈಮ್ ಪ್ರೆಸ್ ಮಾಡಿದಾಗ ರನ್ ಆಗುತ್ತೆ. ಡಬಲ್ ಪೆಡಲ್ ಆಪ್ಷನ್ ಇದೆ, ಅದು ಮಾಡ್ಬೋದು. ಇವಾಗ ಏನು ಮಾಡೋಣ, ಇದಕ್ಕೆ ಫಸ್ಟ್ ಪ್ಲೇಸ್ ಮಾಡಬೇಕು. ಫಸ್ಟ್ ನಾವೇನು ಮಾಡೋಣ, ಲೇಬಲ್ ಯಾವುದೇ ಪ್ರೋಗ್ರಾಮ್ ಮಾಡುವಾಗ ಲೇಬಲ್ ಇಡಕ್ಕೆ ಪ್ಲೇಸ್ಮೆಂಟ್ ಎಲ್ಲಿ ಕೊಡ್ಬೇಕು ನಾವು? ಪ್ಲೇಸ್ಮೆಂಟ್ ನಾವು ಏನಾದರೂ ಇಲ್ಲಿ ಕೊಟ್ಟರೆ ಇಲ್ಲಿ ನೀಡ್ಲಿ ಇರುತ್ತೆ, ಆಪ್ರೇಟರ್ಗೆ ಕಡಿತದೆ, ಹೊಡೆಯೋ ಚಾನ್ಸಸ್ ಇದೆ. ಅದಕ್ಕೆ ನಾವು ಪ್ಲೇಸ್ಮೆಂಟ್ ಏನು ಮಾಡ್ತೀವಿ, ಯಾವಾಗಲೂ ಸ್ವಲ್ಪ ಈ ಕಡೆ ಅವ್ರಿಗೆ ಇಡಕ್ಕೆ ಈಸಿ ಆಗುತ್ತೆ. ಪೊಸಿಷನ್ ಅಲ್ಲಿ ಬಂದು ಆಮೇಲೆ ಪೊಸಿಷನ್ ಹಿಂಗೆ ಹೋಗುತ್ತೆ. ಹೇಳಿ, ನಾವು ಬಂದಿದ್ದೀರಾ? ಹಾಂ, ಅಲ್ಲೇ ಇಡಿ. ಒಂದು 10 ನಿಮಿಷ ಆಗುತ್ತೆ, ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲೇ ಇಡಿ. ಪ್ರೋಗ್ರಾಮ್ ಮಾಡಬೇಕಂದ್ರೆ ಮೆನ್ಯೂ ಪ್ರೋಗ್ರಾಮ್ ಎಂಟರ್, 2 ಟೈಮ್ ಎಂಟರ್ ಕೊಡಬೇಕು, ಮತ್ತೆ ಎಂಟರ್. ಈ ಥರ ಬರುತ್ತೆ. ಪಿಚ್ ಅಂದರೆ ಎಸ್ ಬಿ ಐ ನಾವು ಆಲ್ಮೋಸ್ಟ್ 1.8 ಕೊಡ್ತೀವಿ. 1.8. ಇದು ಒಂದು ಒರಿಜಿನಲ್ ಪೊಸಿಷನ್. ನಾವು ಪೊಸಿಷನ್ ಮುಂದೆ ಚೇಂಜ್ ಮಾಡಬೇಕು. ಕೆಲವೊಂದು ಯೋಕಲ್ಲಿ ನಾವು ಲೇಬಲ್ ಹಾಕ್ತಿರಲ್ಲ, ಯೋಕಲ್ ಮೆಜರ್ಮೆಂಟ್ ಇರುತ್ತೆ ಅವ್ರದ್ದು, 1/2 ಇಂಚು. ಆ ಮೆಜರ್ಮೆಂಟ್ ನೀವು ಇಲ್ಲೇ ಕೊಡ್ಬೋದು, ಇಲ್ಲಿಂದ ಮೆಜರ್ ಮಾಡ್ಕೊಬೋದು. ಈ ಪೊಸಿಷನ್ನ ಅವ್ರಿಗೆ ಇಲ್ಲಿಂದ 1/2 ಇಂಚ್ ಬೇಕಾ ಆಪ್ರೇಟರ್ಗೆ ಮೆಜರ್ ಮಾಡೋಕ್ಕೆ? ನಾವು ಮಾರ್ಗಿದಕ್ಕೆ ಏನು ಹಾಕಲ್ವಲ್ಲ, ಆ ನಾಚ್ ತಗೊಂಬಂದು ಅವ್ರು ಇಲ್ಲಿಟ್ರೆ ನಾಚಿಂದ ಎಷ್ಟು ಬೇಕು, 1/2 ಇಂಚ, 4 ಇಲ್ಲಿಗೆ, ಅದನ್ನ ಬೇಕಂದ್ರೆ ನಿಮಗೆ ಇಲ್ಲೇ ಮಾಡ್ಬೋದು. ಲೇಬಲ್ ಸೆಂಟರ್ ಕರೆಕ್ಟಾಗಿ ಅವರು ನಾಚ್ ಫಾಲೋ ಮಾಡ್ಬೋದು. ಓಕೆನಾ? ಇದಾದ್ಮೇಲೆ ನೀವು ಇಲ್ಲಿ ಓಕೆ ಮಾಡಬೇಕು ಪೊಸಿಷನ್ಗೆ. ಇದು ಓನ್ಲಿ ಪೊಸಿಷನ್ ಮಾತ್ರ, ಹೋಮ್ ಪೊಸಿಷನ್ ಮಾತ್ರ. ಇವಾಗ ನಾವು ಪ್ರೋಗ್ರಾಮ್ ಮಾಡೋಕ್ಕೆ ಏರ್ ತೆಗೆದ್ಬಿಡ್ಬೇಕು. ಇದು ನಾವು ರೆಡಿ ಮಾಡ್ಕೊಳ್ಬೇಕು ಫಸ್ಟ್. ರಿಪ್ಲೇಸ್ಮೆಂಟು ಇದು ಹೋದ್ರೆ 16 ಗ್ಯಾಪ್. ಯಾವುದೇ ಪ್ರೋಗ್ರಾಮ್ ಮಾಡಿ 16 ಗ್ಯಾಪ್ ಪ್ರೋಗ್ರಾಮ್ ಯಾವ ಥರ ಏನಾದರೂ ಬೇಕಾದ್ರು ಇದನ್ನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಮ್ಗೆ ಇಲ್ಲಿಗೆ ಸ್ಟಿಚಿಂಗ್ ಬೇಕಾ, ಜಂಪ್ ಬೇಕಾ? ಜಂಪ್ ಕೊಡಬೇಕು. ಜಂಪ್ ನಾವು ಸೆಲೆಕ್ಟ್ ಮಾಡಬೇಕು. ಇದು ಬಂದು ಜಂಪ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿಂದ ಜಂಪ್ ನೀವು ಹೆಂಗನ ತೊಗೊಬೋದು, 2-3 ಹಿಂಗೆ ತೊಗೋಬೋದು. ಇಲ್ಲಿಂದ ಡೈರೆಕ್ಟ್ ಬಂದರೆ ಏನಾದರೂ ಟಚ್ ಆಗುತ್ತೋ ಚಾನ್ಸಸ್ ಇದೆಯಾ ನೋಡ್ಕೊಬೇಕು. ಅರ್ಥ ಆಯ್ತಾ? ಇದೆಲ್ಲ ಡೈರೆಕ್ಟ್ ನೀವು ತೊಗೊಂಡ್ರೆ ನೀಡ್ಲಿ ಏನಾದ್ರು ಟಚ್ ಆಗುತ್ತಾ, ಹೊಡಿತದ ನೋಡ್ಕೊಬೇಕು. ಆ ಥರ ಇದ್ರೆ 2 ಜಂಪ್ ಕೊಡಿ, ಪರವಾಗಿಲ್ಲ. ಈ ಥರ 2-3 ಜಂಪ್ ಕೊಡಿ, ಪರವಾಗಿಲ್ಲ. ಡೈರೆಕ್ಟ್ ನಾವು ಹಿಂಗೆ ತಗೊಳ್ಳೋಣ. ಆಗುತ್ತಾ? ಆಗುತ್ತಾ? 2 ಜಂಪ್ ಕೊಡೋಣ. ಒಂದು ಜಂಪ್,
ಸ್ಟಿಚಿಂಗ್ ಬರಬೇಕು. ಸೇಮ್ ಪೊಸಿಷನ್ ಇಲ್ಲಿ ಹೋಗಿ ಇದನ್ನ ಸೆಲೆಕ್ಟ್ ಮಾಡಬೇಕು. ಎಂಟರ್, ಎಲ್ಲದಕ್ಕೂ ಎಂಟರ್ ಮಾಡ್ಬೇಕು. ನೀವೇನಾದ್ರು ಮಾಡ್ಕೊಂಡು ಒಂದು ರೌಂಡ್ ತಗೊಂಡ್ರಲ್ಲ ಇಲ್ಲ, ಏನಿಲ್ಲ ಆ ಥರ. ರೌಂಡ್ ತಗೊಂತಲ್ಲ, ಇಲ್ಲ ಸೆಲೆಕ್ಷನ್ ಮಾಡಿದೆ ನಾನು. ರೌಂಡ್ ಬೇಡ, ಬರೀ ಸ್ಟ್ರೈಟೇ ಮಾಡ್ಬಿಡ. ಆ ಕಡೆ ಈ ಕಡೆ ಎಲ್ಲ ನಾವು ಹೋಗ್ಲಿ, ನೀವು ಎಂಟರ್ ಕೊಡುವಾಗ ಸೆಂಟರ್ ಬಂದ್ರೆ ಅದು ಸ್ಟ್ರೈಟ್ ಬರುತ್ತೆ.
ಬ್ಯಾಕ್ ಟ್ಯಾಕ್ ತರ ಒಂದು ಎಣ್ಣೆ ಬ್ಯಾಕ್ ಹೋಗಿ ಫ್ರಂಟ್ ನಾವೇನ್ ಮಾಡ್ಬೇಕು, ಇದು ತಗೊಂಡ್ರಲ್ಲ ಆ ತರ ಇಲ್ಲೂ ತಗೊಂಡ್ಬಿಡ್ಬೇಕು. ಇಲ್ಲೂ ಹಂಗೆ ಮಾಡ್ಬೇಕು. ಕಾರ್ನರ್ ಇದೆಯಲ್ಲ ಸ್ವಲ್ಪ ಉದ್ದನ ಸ್ಟ್ರೈಟ್ ತಗೊಂಡ್ಬಿಡ ಅಲ್ವಾ. ನೆಕ್ಸ್ಟ್ ನಾವು ಇವಾಗ ಸೇವ್ ಮಾಡಬೇಕು. ಇದು ಸರ್ ಲಿಫ್ಟಿಂಗ್ ಆಗುತ್ತಲ್ಲ, ಅದು ಅಡ್ಜಸ್ಟ್ಮೆಂಟ್ ಅದು ಆಮೇಲೆ ಸೇವ್ ಆದಮೇಲೆ ಓಕೆನಾ. ಇದು ನಾವು ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕೆ ನೀವು ಮೆನು ಪ್ರೆಸ್ ಮಾಡಬೇಕು. ಈ ಪರ್ಪಲ್ ಕಲರ್ ಇದೆ ಇಲ್ಲಿ, ಈ ಪರ್ಪಲ್ ಕಲರ್ ಪ್ರೆಸ್ ಮಾಡಬೇಕು. ಇದು 100 ಪ್ರೋಗ್ರಾಮ್ ನಂಬರ್ ಎಂಟರ್. ಮತ್ತೆ ಆಮೇಲೆ ಹೋಮ್ ಬ್ಯಾಕ್ ಬರಲಿ. ನಾವೇನು ಪ್ರೋಗ್ರಾಮ್ ಮಾಡಿದ್ದೀರಾ ಅದು ಸೇವ್ ಆಗಿರುತ್ತೆ. ಅದು ಸೇವ್ ಆಗುತ್ತೆ. ಅದು ನೋಡ್ಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಪ್ರೋಗ್ರಾಮ್ ಲಾಸ್ಟ್. ಇವಾಗ ಟೆಸ್ಟ್ ಮಾಡಿ ಹೋಗ್ಬೇಕು ನಾವು ಫಸ್ಟ್. ಚೆಕ್ ಮಾಡೋಕ್ಕೆ ಟೆಸ್ಟ್ ಮಾಡ ಫಸ್ಟ್. ರನ್ ಮಾಡಕ್ ಮುಂಚೆ ಟೆಸ್ಟ್ ಮಾಡಲೇಬೇಕು ನಾವು. ಲಾಸ್ಟಲ್ಲಿ ನಾವು ಬ್ಯಾಕ್ ಹೋಗಿ ಬಂದ್ರಲ್ಲ, ಇದನ್ನ ಹಾಕ್ಬಿಟ್ಟು ಮಾಡಿಲ್ಲ, ತೆಗ್ಬಿಟ್ಟು ಮಾಡಿದ್ರೆ ಟ್ಯಾಕಿಂಗ್ ಮುಂಚೆ ಇಟ್ಕೊಂಡು ಬಂದ್ಬಿಡುತ್ತಲ್ಲ. ಓಕೆ, ಟ್ಯಾಕಿಂಗ್ ಮುಂಚೆ ಒಂದು ಕೋಡ್ ಬಂದ್ಬಿಡ್ತಾನಲ್ಲ. ಓಕೆನಾ, ಇದು ಕ್ಲಿಯರ್ ಆಯಿತು. ಮತ್ತೆ ರೀಸೆಟ್ ಮಾಡಿ, ಪೆಡಲ್ ಪ್ರೆಸ್ ಮಾಡಿ, ಪೊಸಿಷನ್ ಬರ್ತಾನೆ. ಇವಾಗ ಇದು ಬಂದಿಲ್ಲಲ್ಲ, ಅದು ಇವಾಗ ಎಡಿಟ್ ಮಾಡ್ಬೇಕು. ಇದನ್ನ ಇದೇ ಪ್ರೋಗ್ರಾಮ್ನ ಎಡಿಟ್ ಮಾಡಬೇಕು. ಮೆನ್ಯೂ, ಫೈಲ್, ಎಂಟರ್. ಯಾವ ಪ್ರೋಗ್ರಾಮ್ ನಂಬರ್ ಮಾಡಿದಾವೋ 100. ಸೊ ಒಂದು ರೆಡ್ ಕಲರ್ ತೋರಿಸ್ತಾನೆ ನೋಡಿ. ಇಲ್ಲಿ ಯಾವ ಪ್ರೋಗ್ರಾಮ್ ಮಾಡಿದ್ದೀರಾ ಅದನ್ನ ರೆಡ್ ಕಲರ್, ರೆಡ್ನೇ ಎಡಿಟ್ ಮಾಡ್ಬೇಕು ನಾವು. ಎಂಟರ್. ಇದರಲ್ಲಿ 2 ಎಡಿಟ್ ಇದೆ. ಫಸ್ಟ್ ಎಡಿಟ್ ಬರೋಣ. ಎಂಟರ್, ಮತ್ತೆ ಎಂಟರ್. ಪೊಸಿಷನ್ ತಗೊಳುತ್ತೆ. ಇದರಲ್ಲಿ ಕೋಡ್ ಇದೆ. ಕೋಡ್ ಪಾಕೆಟ್ ಮಿಷಿನ್ ಮಾಡಿದ್ರೆ ಇದು ಸ್ವಲ್ಪ ಈಸಿ. ಕೊಡೋದೆಲ್ಲ ಗೊತ್ತಾಗುತ್ತೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಾವು ಏನು ಪ್ರೋಗ್ರಾಮ್ ಮಾಡಿದ್ರೆ ಅವ್ನು ಮೂವ್ ಆಗ್ತಾ ಇರ್ತಾನೆ. ಕೋಡ್ ಕೊಡೋಕ್ಕೆ ಏರ್ ತೆಗಿಬೇಕು. ಈಗ ಪೊಸಿಷನ್ ಇರ್ತಾನಲ್ಲ, ನಾವು ಏನು ಕೊಡಬೇಕು? ನೀಟ್ ಮೇಲೆ ಎತ್ಬೇಕಲ್ಲ, ನೀಟ್ ಮೇಲೆ ಹೋಗಿ ಆಮೇಲೆ ಬರಬೇಕು. ಇಲ್ಲಿ ಕೊಡೋಣ, ಅದು ನೋಡ್ಕೊಳ್ಬೇಕು ಎಲ್ಲಿ ಕೊಡಬೇಕು ಅಂತ. ಸೊ ಅಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ರೆ ಈ ಥರ ಫಾರ್ಮ್ಯಾಟ್ ಬರುತ್ತೆ. ಇದರಲ್ಲಿ 0 P101 ಇದೆಲ್ಲ ಆಫ್ ಇರುತ್ತೆ. ಆನ್ ಮಾಡಿ. ಏನಕ್ಕಲ್ಲ ಆನ್ ಮಾಡೋದು? ಅದೇ ಕೋಡ್ ಬರೋಕ್ಕೆ ಅಲ್ಲಿ ಒಂದು ಕೋಡ್ ಕೊಡಬೇಕು ಅಂತ. ಇದು ಬರತ್ತಾ? ಎಂಟರ್. ಅದು ಬಂದರೆ ನೀಡ್ಲು ಕಟ್ ಆಗ್ಬಿಡ್ತದಲ್ಲ ಇಲ್ಲಿ ಮೇಲೆ ಇರುತ್ತೆ. ಅದೇ ಮೇಲೆ ಹಂಗೆ ಪೊಸಿಷನ್ ಚೇಂಜ್ ಆಗೋಕ್ಕೆ ನೀಡ್ಲು ಮೇಲೆ ಹೋಗೋಕ್ಕೆ ಓಕೆ. ಆಟೋಮೆಟಿಕ್ ಮೇಲೆ ನೀಡ್ಲು ಬಾಟಮ್ ಇಲ್ಲ ಇದರಲ್ಲಿ. ಬಾಟಮ್ ಸೇವ್ ಮಾಡಬೇಕು. ಸೇವ್ ಮಾಡೋಕ್ಕೆ ಯಾವತ್ತು
ಅವಾಗ್ಲೂ ಥ್ರೆಡ್ ಇರ್ತದಲ್ಲ, ರೆಡ್ ಇರುತ್ತೆ. ಅವಾಗ ಇದು ಎತ್ತಿ ಈ ಕಡೆ ಬರೋವಾಗ ನೀರಿನ ಮೇಲೆ ಇಟ್ಕೊಂಡ್ ಬಂದ್ಬಿಡ್ತದಲ್ಲ, ಇಲ್ಲಿ ಗಂಟೆ ಬರುತ್ತಾ? ರಿಟರ್ನ್ ಅಂದ್ರೆ ಇದು ಎತ್ತಿ ಇದು ಬರುತ್ತಲ್ಲ ಥ್ರೆಡ್ ನೀರ್ಲಿಕ್ಕೆ ಇಟ್ಕೊಳ್ತಾರೆ. ಇರುತ್ತೆ ನಿಮ್ಗೆ